ಸರಿ ಆಯಿತು, ಡೇ ಶಿಫ್ಟಿಗೆ ಹೋಗ್ಬಿಡೋಣ, ಆಮೇಲೆ ಮತ್ತೆ ಯಾವತ್ತಾದರೂ TV9 ಮತ್ತೆ ಆ ಅವಕಾಶ ಸಿಗುತ್ತೆ ಅಂದ್ಕೊಂಡು BTVಗೆ ಹೋದೆ. ಅಲ್ಲಿ 1 ಇಯರು ಅಲ್ಲೂ ಕೂಡ ನಾನು ಅದೇ ಹೇಳ್ತೀನಲ್ಲ, ನಾನು ಈಗ ಯಾಕೆ ಅಷ್ಟು ಈಗ ಒಂದು ಶೋಯಿಂದ ತುಂಬ ಜನ ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಫೇಮಸ್ ಆಗಿಬಿಟ್ಟಿರ್ತಾರೆ. ನಾನು ಹೇಳಿದ ಈ ಸ್ಟ್ರಗಲ್ಲು ನನಗನ್ಸೋದು, ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೇನಾ ರಿಸಲ್ಟು. BTVಗೆ ಹೋದರೂ ಅಷ್ಟೇ, ನಾನು ದೈವಸನ್ನಿಧಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ನಿಜವಾಗ್ಲೂ ಅದು ನನ್ನ ಪಾಲಿನ ಅದೃಷ್ಟ ಅಂತ ಹೇಳ್ಬೋದು. ಗರ್ಭಗುಡಿಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡೋದು. ನನಗೆ ದೈವ ಭಕ್ತಿ ತುಂಬ ಇದೆ. ಸೊ ಅದಕ್ಕೆ ಮೋಸ್ಟ್ಲಿ ದೇವ್ರು ನನಗೆ ಆ ಒಂದು ಅವಕಾಶ ಕೊಟ್ಟನೇನೋ ಅನ್ಬೋದು. ತುಂಬ ಎಲ್ಲ ದೇವಸ್ಥಾನಗಳಿಗೂ ಗರ್ಭಗುಡಿಗೆ ಹೋಗಿ ಹತ್ತಿರ, ಅದು ಬೆಳಗ್ಗೆ 4 ಗಂಟೆಗೆ ನಾವು ಶೂಟ್ ಮಾಡ್ತಾ ಇದ್ದಿದ್ದು. 4 ಗಂಟೆಗೆ ಆಫೀಸಿಗೆ ಹೋದ್ರೆ 5 ಗಂಟೆಗೆಲ್ಲ ಬಿಟ್ಬಿಡ್ತಾ ಇದ್ವಿ. ಗೊರವನಹಳ್ಳಿ ಲಕ್ಷ್ಮಿ, ಇಸ್ಕಾನ್ ಟೆಂಪಲ್ಲು, ಬೆಂಗಳೂರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಅದು ಮಧ್ಯಾಹ್ನ ತನಕ ಆಗ್ತಾ ಇತ್ತು. 12 ಗಂಟೆಗೆ ವಾಪಸ್ ಬಂದರೆ 12 ಗಂಟೆ ಮೇಲೆ ನ್ಯೂಸು. ಅದು ಹೆಂಗಾಗ್ತಿತ್ತು ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿ 12:30 1 ಗಂಟೆಗೆ ಆಫೀಸ್ ಹೋಗಿ ಮತ್ತೆ 3 to 12 ಶಿಫ್ಟು. ಅಲ್ಲೂ ನನಗೆ ಬೆಳಗಿಂದ ರಾತ್ರಿ ಯಾವ ಆಫೀಸಲ್ಲಿ ಇಷ್ಟು ಕೆಲಸ ಇರುತ್ತೆ ಅಂತ ಮನೆಯಲ್ಲಿ ಗೊತ್ತಲ್ಲ, ಕಿರಿಕಳ ಆಗ್ತಾನೆ ಇತ್ತು. ಅಂದ್ರೂ ನಾನು ಇಷ್ಟ ಅಲ್ಲ TV ಕಾಣಿಸ್ಕೋಬೇಕು, ಪ್ರೋಗ್ರಾಮ್ ಮಾಡಬೇಕಂತ. ಅದು ಒಳ್ಳೆ ಡಬಲ್ ಶಿಫ್ಟ್ ಥರ ಆಗ್ತಾಯಿತ್ತು. ಆಮೇಲೆ ಮನೇಲೂ ಸ್ವಲ್ಪ ಇದೇನು ಬೆಳಿಗ್ಗೆ ಹೋದ್ರೆ ನೀನು ಮತ್ತೆ ಮಧ್ಯರಾತ್ರಿ ಬರ್ತೀಯಾ ಯಾವ ಚಾನಲ್ ಅಂತ ಶುರು ಮಾಡಿದ್ರು. ಅಲ್ಲೂ ಅಷ್ಟೇ ನಮಗೆ ನ್ಯೂಸ್ ಸಿಗಬೇಕು ಅಂತ ಹೇಳಿ ಅದೊಂದು 3-4 ಮಂತ್ಸ್ ಮಾಡಿದ್ದೆ. ತುಂಬ ಖುಷಿ ಇತ್ತು. ಆಮೇಲೆ ಅಲ್ಲಿ ಇದಾಯಿತು. ಆಮೇಲೆ ಏನೋ BTV ಬಿಟ್ಟು ಪ್ರಜಾದಲ್ಲಿ 15 ಡೇಸ್ ಇದ್ದೆ. 15 ಡೇಸ್ ಅದು ನಾನು BTV ಬಿಟ್ಟ ಮೇಲೆ ವೆಯ್ಟ್ ಮಾಡಿದೆ, ಒಂದಷ್ಟು ಚಾನಲ್ ಬರ್ಬೋದು. ಆಮೇಲೆ ಇಲ್ಲ, ನಾನು ತುಂಬ ದಿವಸ ಮನೇಲಿ ಇರೋಕ್ಕಾಗ್ತಿರ್ಲಿಲ್ಲ, ನನಗೆ ಪ್ರಜಾಗೆ ಜಾಯ್ನ್ ಆದೆ 15 ಡೇಸು. ಬಟ್ ಅದು ಯಾವುದು ನನಗೇನು ಇಷ್ಟ ಇರಲಿಲ್ಲ. ಬಟ್ ಬಿಡೋದಕ್ಕೆ ಕೆಲವು ಸಲ ನಾವು ನಮ್ಮ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ಸಂಸ್ಥೆ ಬಗ್ಗೆ, ಹೌದು ಸಂಸ್ಥೆಗಳು ನಮಗೆ ಕೆಲಸ ಕೊಡುತ್ತೆ ಎಲ್ಲ ಹೌದು, ಬಟ್ ಒಂದೊಂದು ಸಲ ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗತ್ತಲ್ಲ. ಆಮೇಲೆ ಮತ್ತೆ News 18 ಬಂತು. ಇಷ್ಟನೇ ಇರಲಿಲ್ಲ, ಬಟ್ ನನಗೆ ಒಂಥರ ಡೈಲಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಒಂದಷ್ಟು ಸೀನಿಯರ್ಸ್ ಎಲ್ಲ ಅವರ ಒಂದು ಒಪಿನಿಯನ್ ಕೇಳಿ ಆಮೇಲೆ News 18ಗೆ ಹೋದೆ. ಅಲ್ಲೇ ನಾನು ಜಾಸ್ತಿ ವರ್ಷ ಇದ್ದಿದ್ದೆ, 2.5 ವರ್ಷ. ಅಲ್ಲಿ ನಾನು ತುಂಬ ಕಲಿತೆ. ಅಲ್ಲಿ ರಂಗನಾಥ್ ಸರ್ ನನಗೆ ತುಂಬ ಅದ್ಭುತ ಅವಕಾಶ ಕೊಟ್ಟರು. ನಾನು ಅಷ್ಟೇ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ. ಪ್ರಜಾದಲ್ಲಿ ನನಗೆ ಒಳ್ಳೆ ಅವಕಾಶ ಇತ್ತು. ಸೊ News 18ಗೆ ಹೋಗ್ತಾ ಇದ್ದೀನಿ, ಏನೋ ಬೆಳಗ್ಗೆ ನ್ಯೂಸ್ ಕೊಡ್ಬೋದೇನೋ 8-9 ಹೋಗಲಿ ಸಿಕ್ಕಿದ್ದು ಮಾಡೋಣ ಅಂದ್ಬಿಟ್ಟು ಹೋದರೆ ಅಲ್ಲಿ ನಾನು ಸೆಲೆಬ್ರಿಟಿ ನೀವೇನು ಹೇಳಿದ್ರಿ ಆ ಇಂಟರ್ವ್ಯೂಸ್ ಎಲ್ಲ ಶುರು ಮಾಡಿದೆ News 18ಅಲ್ಲಿ. ತುಂಬ ಖುಷಿ. ಬಂದು ನಟೋರಿಯಸ್ ನೈಜೀರಿಯನ್ಸ್ ಅಂತ ಫಸ್ಟ್ ಡಿಬೇಟ್ ಮಾಡಿದ್ದು. ನನಗೆ ನ್ಯೂಸ್ಗಳೇ ನಾನು ಇನ್ನೂ ಕಲ್ತು ಮಾಡಬೇಕು ಅನ್ನುವಾಗ ಅಲ್ಲಿ ಹೋದ ತಕ್ಷಣ ಡಿಬೇಟು, ಅದಾದಮೇಲೆ ಸೆಲೆಬ್ರಿಟಿ ಇಂಟರ್ವ್ಯೂಸು, ಸುದೀಪ್ ಸರ್ದು, ಶಿವಣ್ಣ ಸರ್ದು, ಎಲ್ಲರದು ಇಂಟರ್ವ್ಯೂಸು 2-2, 3-3 ಸಲ, 4-4, 5-5 ಸಲ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅಷ್ಟು ನಾನು ಒಂದು ಸ್ವಲ್ಪ ನನಗೆ ಅವಕಾಶ ಸಿಕ್ಕಿದ್ದು ಉದಯದಲ್ಲಿ. ಬೇಸಿಕ್ ಎಲ್ಲ ಇಲ್ಲೆಲ್ಲ ಚಾನಲಿಂದ ಹಾಕೊಟ್ರು ನಾನು ಒಂದು ಡಿಬೇಟು ಅಥವಾ ಫುಲ್ ಫ್ಲೆಡ್ಜು ಆ್ಯಂಕರಿಂಗ್ ಅಂತ ಶುರು ಮಾಡಿದೆ News 18 ಅಂತ ಹೇಳ್ಬೋದು. ಅಲ್ಲೂ ಅಷ್ಟೇ ನನಗೆ ಹೆಕ್ಟಿಕ್ ಇರ್ತಿತ್ತು. ವಾಯ್ಸ್ ಓವರ್ಸ್ ಎಲ್ಲ ನಂದು ತುಂಬ ಇಂಪ್ರೂವ್ ಆಯಿತು. ನನ್ನ ವಾಯ್ಸನ್ನು ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ದೆ News 18. ಅದಕ್ಕಿಂತ ಮುಂಚೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. TV9 ಇರುವಾಗಲೂ ಅಷ್ಟೇ, ನಿಮ್ಮ ವಾಯ್ಸು ಇಲ್ಲಿಂದ ಬರಲ್ಲ, ಇಲ್ಲಿಂದ ಬರುತ್ತೆ, ಹಾಗೆ ಅಂತ ಹೇಳಿ ನಂದು ರಿಜೆಕ್ಟ್ ಎಲ್ಲ ಆಗೋದು. ಅವಾಗ ಹೋಗಿ ಅಳ್ತಾ ಇದ್ದೆ ವಾಯ್ಸ್ ರೂಮಲ್ಲಿ ಲಾಕ್ ಮಾಡಿಕೊಂಡು, ಏನಪ್ಪ ಹಿಂಗೆ ಅಂತಾರಲ್ಲ ಏನು ಮಾಡೋದು, ಈ ಮೂಗನೆ ಕತ್ತರಿಸಾಕ್ಬಿಡೋಣ ಅನ್ನೋ ಆ ಥರ ಎಲ್ಲ ಅನಿಸ್ತಾ ಇತ್ತು ನನಗೆ. ಇಲ್ಲಿಗೆ ಬಂದರೆ ನಿನ್ನ ವಾಯ್ಸೇ ನಿಂಗೆ ಪ್ಲಸ್ ಪಾಯಿಂಟು ಅಂತ ನಾನು ಯಾವುದನ್ನು ತಗೊಳ್ಳೋದು. ಹೌದು. ಆಮೇಲೆ ಜನನೂ ಅಷ್ಟೇ, ನಾನು ಅಲ್ಲಿ BTVಲಿ ದೈವಸನ್ನಿಧಿ, ಇಲ್ಲಿ ದೇವ್ರದ್ದೊಂದು ಪ್ರೋಗ್ರಾಮ್ ಇತ್ತು, 9:00ವರೆಗೂ ಎಲ್ಲೋ ಬರ್ತಿತ್ತು. ಅದನ್ನು ನಾನೇ ವಾಯ್ಸ್ ಕೊಡ್ತಾ ಇದ್ದಿದ್ದು. ಆ ವಾಯ್ಸ್ ಓವರ್ಗೆ ನನಗೆ ತುಂಬ ಕಾಂಪ್ಲಿಮೆಂಟ್ಸ್. ವಾಯ್ಸೇ ಸ್ಟ್ರೆಂತ್. ನಾನು ಸ್ವಲ್ಪ ಲೌಡಾಗಿ ಮಾತಾಡುವಾಗ ಹೈ ಪಿಚ್ಚಲ್ಲಿ ಅದು ಬೇಸ್ ವಾಯ್ಸ್ ಬೇರೆ ಥರನೇ ಬರುತ್ತೆ, ಅದು ಬೇರೆ ಥರನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಸೊ ಹಾಗಾಗಿ ಅದೇ ನೆಗೆಟಿವ್ ಯಾವಾಗ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಯಾವಾಗ ಪ್ಲಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ವಾಯ್ಸು ಚೆನ್ನಾಗಿಲ್ಲ, ವಾಯ್ಸೇ ಸ್ಟ್ರೆಂತ್ ಅಂತ ನಂಗೆ ಎಲ್ಲರೂ ಹೇಳೋಕ್ಕೆ ಶುರು ಮಾಡ್ತಾರೆ. ಹೌದಾ, ನೆಗೆಟಿವ್ನೇ ಪಾಸಿಟಿವ್ ಮಾಡ್ಕೊಂಡು ಬೆಳಿಬೇಕಪ್ಪ ಅನ್ನೋ ಥರ. ಸೊ ಅಲ್ಲಿ ಮಾಡಿದೆ. ಅದಾದಮೇಲೆ ನ್ಯೂಸ್ ಫಸ್ಟ್ ಆದಮೇಲೆ ಗೊತ್ತೇ ಇದೆ ನಿಮಗೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.